ನನ್ನ ಸಹಪಾಠಿ ಮಿತ್ರರೇ, ಅಕ್ಕ ತಂಗಿಯರೇ, ನಮ್ಮ ಈ ದಿನದ ಈ ಸಮಾರಂಭದ ಮೂಲಕ ಈ ಒಂದು ಏನು ವಿಶ್ವಾಸವನ್ನ ಪತ್ರಿಕೋದ್ಯಮದಲ್ಲಿ ಇರುವಂತಹ ಎಲ್ಲ ನಮ್ಮ ಸಹೋದ್ಯೋಗಿಗಳು ಕೊಟ್ಟಿದ್ದಾರೋ ಅದಕ್ಕೆ ನಾವು ಆಭಾರಿಯಾಗಿರ್ತೇವೆ. ಪತ್ರಿಕೋದ್ಯಮದಲ್ಲಿ ಒಂದು ರೀತಿ ಮಾಹಿತಿಯನ್ನ ನಾವು ಕೇಳ್ತೀವಿ, ಇಲ್ಲಿ ನಾವು ಬೇರೆ ಮಾಹಿತಿಯನ್ನ ಕೊಡಿಸ್ಬೇಕಾಗಿದೆ. ಇದು ಒಂದು ಅರ್ಥದ ಒಂದು ರೀತಿಯಲ್ಲಿ ಜಸ್ಟಿಸ್ ಅಟ್ ದ ಇಟ್ಸ್ ಎ ಕೈಂಡ್ ಆಫ್ ಐರನಿ ಅಂತ ಹೇಳ್ಬೋದು, ಐರಾನಿಕ್ ಜಸ್ಟಿಸ್ ಅಂತ ಹೇಳ್ಬೋದು. ಇಲ್ಲಿ ಕೂತಿರುವ ಎಲ್ಲ ಮಾಹಿತಿ ಆಯೋಗದ ಸದಸ್ಯರು ಎಲ್ಲ ನನ್ನ ತುಂಬಾ ಚಿರಪರಿಚಿತರು. ರುದ್ರಣ್ಣ ಅವರು ಒಂದು ರೀತಿ ಫ್ಯಾಮಿಲಿ ಮೆಂಬರ್ ತರ ನನಗೆ. ನನ್ನದೇ ತಾಲೂಕಿನಿಂದ ಬಂದಂತವರು, ಮತ್ತೆ ಅವರ ಮಾವನವರು ನಮ್ಮ ಕುಟುಂಬಕ್ಕೆ ಬಹಳ ಹತ್ತಿರದವರು. ಹಾಗಾಗಿ ಒಂದು ನಮ್ಮ ಕುಟುಂಬದವರೇ ಆದಂತ ರುದ್ರಣ್ಣ ಅವರು ಈ ದಿನ ಇಲ್ಲಿ ಮಾಹಿತಿ ಆಯೋಗದ ಆಯುಕ್ತರಾಗಿರೋದು ನನಗೂ ತುಂಬಾ ಸಂತೋಷ ಆಗಿದೆ. ಇನ್ನು ಬದ್ರುದ್ದೀನ್ ಮಂಡ್ಯದಿಂದ ನೋಡಿದಂತ ಹುಡುಗ, ಚಿಕ್ಕ ಹುಡುಗ ಅಂತ ಹೇಳಿ ಹೇಳ್ಬೋದು. ನಾವೆಲ್ಲ ಏನೇ ಮಂಡ್ಯದಲ್ಲಿ ಆಗ್ಬೇಕಾದ್ರೂ ನಮ್ಮ ಸಹಪಾಠಿ ದಿನೇಶ್ ಬದ್ರುಗೆ ಹೇಳ್ಬಿಡೋಣ ಅನ್ನೋರು. ಸೊ ಹಾಗಾಗಿ ಬದ್ರುದ್ದೀನ್ ಅವರು ನಮ್ಗೆ ಆಗ್ಲಿಂದನೂ ಚಿರಪರಿಚಿತರು ಮತ್ತು ಒಂದು ರೀತಿಯ ಕೈಂಡ್ ಆಫ್ ಏನಾದ್ರೂ ಒಂದು ಮಾಹಿತಿ ಸರಿಯಾ ತಪ್ಪು ತಿಳ್ಕೊಳ್ಳಿಕ್ಕೆ ಕೂಡ ಬದ್ರು ತಿಳ್ಕೊಂಡ್ಬೇಡಿ ಅನ್ನೋ ಒಂದು ಮಟ್ಟಿಗೆ ಅವ್ರ ಮೇಲೆ ವಿಶ್ವಾಸ ಇತ್ತು ನಮ್ಮೆಲ್ಲರಿಗೂ. ಅವರು ಕೂಡ ಈ ದಿನ ಈ ಆಯುಕ್ತರಾಗಿ ಇಲ್ಲಿ ಬಂದಿರೋದು ನನಗೂ ಸಂತೋಷ ಆಗ್ತಾ ಇದೆ. ಇನ್ನು ರಾಜಶೇಖರ್ ತುಂಬಾ ವರ್ಷದ ಪರಿಚಯ. ಅವರ ಆರ್ಟಿಕಲ್ಸ್ ಅನ್ನ ಓದೋದೇ ಆಗ್ಲಿ, ಮತ್ತೆ ಕೆಲವು ವಿಷಯಗಳಲ್ಲಿ ವಿಷಯ ವಿನಿಮಯ ಮಾಡೋದು, ಚರ್ಚೆ ಮಾಡೋದು, ಬ್ರೈನ್ ಸ್ಟಾರ್ಮಿಂಗ್ ಎಲ್ಲವನ್ನು ಅವ್ರ ಜೊತೆ ಮಾಡಿದ್ದೇವೆ. ಇಲ್ಲಿ ಕೂತಿರುವ ಎಲ್ಲರೂ ಒಂದು ರೀತಿ ಅಲ್ಲ ಒಂದು ರೀತಿ ನಮ್ಮ ಏಳಿಗೆಗೆ ಒಂದು ರೀತಿ ಪಾತ್ರ ಆಗಿರುವಂತವ್ರೇನೆ. ಸಿದ್ದರಾಜ್ ಅವರೇ ಆಗಿರ್ಬೋದು, ಎಲ್ಲರೂ ತುಂಬಾ ಪ್ರೀತಿಯನ್ನ ವಿಶ್ವಾಸವನ್ನ ತೋರಿಸಿದ್ದೀರಿ. ನನ್ಗಂತೂ ಇದು ತವ್ರ ಮನೆಯಿಂದಾನೇ ನನಗೆ ಇವಾಗ ಈ ದಿನ ಸನ್ಮಾನ ಆಗ್ತಾ ಇದೆ ಅಂತ ತುಂಬಾ ಖುಷಿಯಾಗಿದೆ. ನನ್ಗನ್ಸುತ್ತೆ ಎಲ್ಲರಿಗಿಂತ ಮುಂಚೆ ಬಂದು ಕೂತಿದ್ದವಳೆ ನಾನು. ನೀವು ಒಂದು ಒಮ್ಮೊಮ್ಮೆ ಅನಿಸುತ್ತೆ, ನಾನು ಪತ್ರಿಕೋದ್ಯಮಕ್ಕೆ ಬರ್ದಲೇ ನಾನು ಒಂದು ಆಫೀಸರ್ ಆಗಿದ್ದಿದ್ರೆ ನನ್ಗೆ ಇಷ್ಟೊಂದು ಖುಷಿ ಆಗ್ತಿರ್ಲಿಲ್ಲ, ಎಂಜಾಯ್ ಮಾಡ್ತಾ ಇರಲಿಲ್ಲ ನನ್ನ ಕೆಲಸವನ್ನು. ಡೈರೆಕ್ಟ್ ಆಗಿ ನಾನು KS IAS ಆಗ್ಬಿಟ್ಟಿದ್ರೆ 3 ತಿಂಗಳಿಗೆ ಅದಕ್ಕೆ ನಾನು ಜಗಳ ಮಾಡ್ಕೊಂಡು ಹೊರಟ್ಬಿಟ್ಟಿದ್ದೆ ನನ್ನ ನೇಚರ್. ಆದ್ರೆ ಪತ್ರಿಕೋದ್ಯಮಕ್ಕೆ ಮತ್ತೆ ವಾರ್ತಾ ಇಲಾಖೆಗೆ ಬಂದಿದ್ರಿಂದ ಒಂದ್ ರೀತಿ ಎಲ್ಲವನ್ನೂ ಅರ್ಥ ಮಾಡ್ಕೊಂಡು ಮತ್ತೆ ಸಿಕ್ಕ ಸಹಪಾಠಿಗಳು ನನಗೆ ಕೊಟ್ಟ ಪ್ರೀತಿ ವಿಶ್ವಾಸದಿಂದ ಒಂದ್ ರೀತಿ ಬೆಳಿಲಿಕ್ಕಾಯ್ತು. ಎಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಆಯೋಗದಲ್ಲಿ ನೀವೇ ಇದ್ದೀರಿ ಅಂತ ಅನ್ಕೋಬಹುದು ಈಗ, ಯಾಕಂದ್ರೆ ಆಯೋಗನೇ ಎಲ್ಲಾ ಸದಸ್ಯರು ಆಯೋಗಕ್ಕೆ ನಿಮ್ಮ ಕ್ಲಬ್ನವರೇ ಆಗಿರೋದ್ರಿಂದ ಕ್ಲಬ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬೋದು. ಅದೇ ರೀತಿ ಇನ್ನೊಂದು ವಿಷಯ, ಸುರೇಶ್ ಸಾಹೇಬ್ರು, ನಾನು ಇಲ್ಲಿಂದ IAS ಹೋದ ನಂತರ ಸ್ವಲ್ಪ ಹೆಚ್ಚು ಮಾಹಿತಿ ನನ್ಗೆ ಒಂದು ಅರ್ಥ ಇತ್ತು, ಟ್ರಾನ್ಸ್ಪರೆನ್ಸಿ ಇರ್ಬೇಕು ಅಂತ. ನಾನು ಸ್ವಲ್ಪ ಆಕ್ಸೆಸಬಲ್ ಕೂಡ ಇದ್ದೆ ಜರ್ನಲಿಸ್ಟ್ಗೆ, ಇನ್ಫಾರ್ಮೇಶನ್ ಕೂಡ ಕೊಡ್ತಾ ಇದ್ದೆ ಅಂತ ಇಟ್ಕೊಳ್ಳಿ. ಇನ್ ದ ಸೆನ್ಸ್ ಯಾವ್ದು ಹೋಗ್ಬೇಕು ಮಾಹಿತಿ, ಜನಕ್ಕೆ ಸೇರ್ಬೇಕು ಅಂತ ಯಾವ ಮಾಹಿತಿ ಇರುತ್ತೋ ಅದನ್ನ ನಾನು ತಲುಪಿಸ್ತಾ ಇದ್ದೆ. ಆದ್ರೆ ಒಂದು ನಾನು ಎಲ್ಲರಿಗೂ ಹೇಳ್ತಾ ಇದ್ದೆ, ನನ್ನ ಹೆಸರನ್ನು ಹಾಕ್ಬೇಡಿ. ಯಾಕೆಂತಂದ್ರೆ ಭಯದಿಂದ ಅಲ್ಲ ನಾನು ಹೇಳ್ತಾ ಇದ್ದಿದ್ದು, ಎಲ್ಲೋ ಒಂದ್ ಕಡೆ ಎಲ್ಲರಿಗೂ ಇವರು ಈಗಲೂ ಕೂಡ ನನ್ನ IAS ಸರ್ಕಲ್ಸ್ ಅಲ್ಲಿ ಯಾರಿಗಾದ್ರೂ ಏನಾದ್ರೂ ಪತ್ರಿಕೋದ್ಯಮದಿಂದ ನೋವಾಗಿದ್ರೆ ನಿನ್ನ ಸ್ನೇಹಿತರಿಂದ ನಿಮ್ಮಿಂದಾಗಿದೆ ಅಂತ ನನ್ನ ಹತ್ರ ಜಗಳ ಆಡಿರೋರು ಇದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ನನಗೆ ಅನಿಸ್ತಿತ್ತು, ತುಂಬಾ ಆಕ್ಸೆಸಿಬಿಲಿಟಿ ಇರೋದ್ರಿಂದ ಪತ್ರಿಕೋದ್ಯಮದಲ್ಲಿ ತುಂಬಾ ಒಂದು ಇದನ್ನ ಪತ್ರಿಕೆಯಲ್ಲಿ ತುಂಬಾ ಹೆಸರು ಮಾಡ್ಕೊಂಡು ತುಂಬಾ ಬೆಳೀತಾ ಇದ್ದಾರೆ ಅಂತ ಅನಿಸಿಕೆ ಬರಬಾರದು ಯಾರಿಗೂ ಅನ್ನೋ ಒಂದು ಉದ್ದೇಶದಿಂದ ನಾನು ನನ್ನ ಹೆಸರನ್ನ, ನನ್ನ ಕೋಟನ್ನ ನಾನು ಕೇಳಿದಾಗ ನಾನು ಸ್ವಲ್ಪ ಹಿಂದೆನೆ ಸರಿತಾ ಇದ್ದೆ. ನಿಮಗೆ ಮಾಹಿತಿ ತಾನೇ ಬೇಕು, ಮಾಹಿತಿಯನ್ನ ನಾನು ಕೊಡ್ಲಿಕ್ಕೆ ರೆಡಿ ಇದ್ದೀನಿ.
ಯಾಕೆಂದ್ರೆ ಅದು ಪಬ್ಲಿಕ್ ಮಾಹಿತಿನೇ ಆಗಿರುತ್ತೆ, ಜನಕ್ಕೆ ಸೇರ್ಬೇಕಾಗಿರೋ ಮಾಹಿತಿ, ಅದನ್ನ ಕೊಡೋದ್ರಿಂದ ಏನು ತಪ್ಪಿಲ್ಲ. ಆದ್ರೆ ನನ್ನ ಹೆಸರನ್ನ ಹಾಕಿ ನನ್ನನ್ನ ಬೆಳೆಸುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನನ್ನ ಕುಟುಂಬದವರು ನಿಮಗೆ. ಹಾಗಾಗಿ ನಿಮ್ಗೆ ಒಂದು ಖುಷಿ, ನನ್ನ ಅಕ್ಕನೋ ನನ್ನ ತಂಗಿಯೋ ತುಂಬಾ ಬೆಳೀತಿದ್ದಾಳೆ ಅಂತ ಬೆಳೆಸ್ಬೇಕು ಅನ್ನೋ ತುಂಬಾ ಆಸೆ ಕೂಡ ಇರುತ್ತೆ ಎಲ್ಲರಿಗೂ. ನಮ್ಮ ಕುಟುಂಬದವ್ರನ್ನ ನಾವು ಬೆಳೆಸಲಿಕ್ಕೆ ನಾವು ತುಂಬಾ ಪ್ರಯತ್ನ ಪಡ್ತೀವಿ. ಅದೇ ರೀತಿ ನಾನು ಕೂಡ ಕುಟುಂಬದವರಾಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ನನಗೆ ಭಯ ಇತ್ತು, ಈ ಪ್ರೀತಿಯಿಂದನೇ ನನಗೆ ಸಾವಾಗ್ಬಿಡುತ್ತೇವೇನೋ ಅನ್ನೋ ಒಂದು ಪ್ರೀತಿಗೋಸ್ಕರ ಮಾಡಬೇಡಿ, ಬರಿಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡಿದೆ. ಕೋಟ್ ಹಾಕ್ಬೇಡಿ ಅಂತ ನಾನು ಸ್ವಲ್ಪ ರಿಕ್ವೆಸ್ಟ್ ಮಾಡೋದು ನಿಜ. ಅದು ಒಳ್ಳೆಯ ಉದ್ದೇಶದಿಂದ ಮಾಡಿರೋದಷ್ಟೇನೆ. ಹಾಗೆ ಇಲ್ಲಿ ಕೂತಿರುವ ಎಲ್ಲರೂ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನ ಸಲ್ಲಿಸಿ, ನನಗೆ ಈ ದಿನ ನಿಮ್ಮ ನಡುವೆ ಎಲ್ಲ ನನ್ನ ಅನಿಸಿಕೆಗಳನ್ನ ಹಂಚ್ಕೊಳ್ಳಿಕ್ಕೆ ಒಂದು ವಿಷಯ ನಾನು ಇಲ್ಲಿ ಕ್ಲಾರಿಫೈ ಮಾಡ್ಬಿಡ್ತೀನಿ. ಏನಂದ್ರೆ ಅದು ಮಾಹಿತಿ ಆಯೋಗ. ಹಾಗಾಗಿ ನಾವು ಜನರಿಗೆ ಸಿಗದೇ ಇದ್ದ ಮಾಹಿತಿಯನ್ನ ಕೊಡಿಸ್ಲಿಕ್ಕೆ ಕೂತಿರೋರು. ಮತ್ತೆ ಜನರಿಗೆ ಮಾಹಿತಿ, ಈ ಒಂದು ಮಾಹಿತಿ ಹಕ್ಕು ಕಾಯ್ದೆಯನ್ನ ನಾನು ಡ್ರಾಫ್ಟ್ ಕೂಡ ಮಾಡಿದೆ. ಸೊ ಇಟ್ ಇಸ್ ಅ ಕೈಂಡ್ ಆಫ್ ಐರಾನಿಕ್ ಜಸ್ಟಿಸ್ ಫಾರ್ ಮೀ ಟು. ಆ ಟೈಮಲ್ಲಿ ಡ್ರಾಫ್ಟ್ ಮಾಡಿದವಳು ನಾನು ಒಬ್ಳು. ಸೊ ಮಾಹಿತಿಯನ್ನ ಸಾರ್ವಜನಿಕರಿಗೆ ಹೆಚ್ಚು ತಲುಪಲಿಲ್ಲ ಅಂತಂದ್ರೆ ಆ ಒಂದು ಹರ್ಡಲ್ಸ್ ಅನ್ನ ತಪ್ಪಿಸ್ಲಿಕ್ಕೋಸ್ಕರ ಇರೋದ್ರಿಂದ ನಿಮ್ಮೆಲ್ಲರ ಒಂದು ಪ್ರೀತಿಯಿಂದ ನಾನು ಅಭಾರಿಯಾಗಿದ್ದೇನೆ. ಹೆಚ್ಚು ಹೆಚ್ಚು ಉತ್ತಮ ಕೆಲಸ ಮಾಡ್ಲಿಕ್ಕೆ ನನ್ನ ಎಲ್ಲ ಸಹಪಾಠಿಯರಿದ್ದಾರೆ ಅಂತ ಹೇಳಿ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ರೀತಿ ಒಂದು ಗೌರವ ಸಿಕ್ಕಿರುವಂತದ್ದು ತುಂಬಾ ಸಂತೋಷದ ಸಂಗತಿ. ಇಲ್ಲಿರೋದೆಲ್ಲರೂ ತುಂಬಾ ಆತ್ಮೀಯರೇ ಇದ್ದಾರೆ. ಅದರಲ್ಲೂ ಸಿದ್ದರಾಜ್ ಅವರು ನನಗಂತೂ ಅವರು ಮೊದಲಿಂದ ಮಾರ್ಗದರ್ಶಕರಾಗಿದ್ದಾರೆ. ಮೀಡಿಯಾ ಅಕಾಡೆಮಿಯಲ್ಲಿ ನಾನು ಅವರು ಒಟ್ಟಿಗೆ ಕೆಲಸ ಮಾಡಿದ್ವಿ. ಅದೊಂದು ಬಹಳ ಸಂತೃಪ್ತಿ ಇದೆ. ನಮ್ಮ ಕಾಲದಲ್ಲಿ ರವಿನೂ ಕೂಡ ನಮ್ಮ ಕಾಲದಲ್ಲಿ ಮೆಂಬರ್ ಇದ್ರು, ವೆಂಕಟ್ ಸಿಂಗ್ ನಮ್ಮ ಕಾಲದಲ್ಲಿ ಮೆಂಬರ್. ಒಂದು ಈಗಲೂ ಸ್ನೇಹಿತರೆಲ್ಲ ನೆನಪಿಸ್ಕೊಳ್ತಾರೆ, ಅದೊಂದು ಸುವರ್ಣ ಮಾಧ್ಯಮ ಅಕಾಡೆಮಿನಲ್ಲಿ ಅಂತ ಹೇಳ್ಬಿಟ್ಟು. ಇವತ್ತು ಮಹಿಳಾ ಪತ್ರಕರ್ತರ ಸಂಘ ಉದಯ ಆಗಿದ್ದೇನೆ ನಾವು ಮಾಡಿದಂತ ಒಂದು ಪ್ರಯತ್ನ ಅಂತಾನೆ ಹೇಳ್ಬೋದು. ಈಗ ವಿಶೇಷವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರ ಸಂಘಟನೆ. ನಾವು ಬಿಜಾಪುರದಲ್ಲಿ ಕಾರ್ಯಕ್ರಮ ಮಾಡಿದ್ದು ನಾನು ಸಿದ್ದರಾಜ್ ಅವರೇ ಸೇರಿ ಪ್ಲಾನ್ ಮಾಡಿದ್ದಂತ ಕಾರ್ಯಕ್ರಮ. ಆತರ ನಮ್ಗೆ ಸಿಕ್ಕಂತ ಅವಕಾಶಗಳಲ್ಲಿ ಎಲ್ಲ ಕಡೆ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನಾನು ಹೆಚ್ಚು ಅವಳ ಇದು ಮಾಡಿದ್ದು ಬೇರೆ ಎಲ್ಲ ಸುದ್ದಿಗಳಿಗಿಂತ ಅಭಿವೃದ್ಧಿ ತಿಳ್ಕೊತಿರ್ಬೋದು ಕಡೆ. ಅದು ನನಗೆ ಒಳ್ಳೆಯ ಗೌರವವನ್ನ ತಂದುಕೊಡ್ತು ಅಂತ ನನಗೆ ಖುಷಿ ಇದೆ. ಒಂದು ರಾಷ್ಟ್ರ ಪ್ರಶಸ್ತಿಗೆ ಕೂಡ ನಾನು ಅದರಿಂದಾಗಿ ಪಾತ್ರ ಆದೆ. ಎಲ್ಲರಿಗೂ ಕಾರಣ ನನ್ನ ಎಲ್ಲ ಸ್ನೇಹಿತ ಬಳಗ. ಇವತ್ತು ಸರ್ಕಾರ ಮಾಹಿತಿ ಆಯೋಗಕ್ಕೆ 8 ಜನ ನೇಮಕ ಮಾಡಿದ್ರಲ್ಲಿ 50% ಪತ್ರಕರ್ತರಿದ್ದೀವಿ. ಅದೊಂದು ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಸಂದಂತ ಹೆಮ್ಮೆ ಅಂತಾನೆ ನಾನು ಭಾವಿಸಿದ್ದೇನೆ. ಹೇಗೆ ನಾನು ಇದುವರೆಗೂ ನಾನು ಎಲ್ಲಿ ಕೆಲಸ ಮಾಡಿದ್ರು ಆ ಕೆಲಸಕ್ಕೆ ನನ್ನ ಕೈಲಾದಂತ ನ್ಯಾಯ ಒದಗಿಸ್ಲಿಕ್ಕೆ ಏನು ಪ್ರಯತ್ನ ಮಾಡಿದ್ದೇನೆ, ಇಲ್ಲೂ ಕೂಡ ನಾನು ಅದೇ ರೀತಿ ನಾನು ಸಿಕ್ಕಿರೋ ಅವಕಾಶದಲ್ಲಿ ನನಗೆ ನ್ಯಾಯ ಒದಗಿಸಂತ ಕೆಲಸ ಮಾಡ್ತೀನಿ ಅಂತ ಹೇಳಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಗೌರವ ಕೊಟ್ಟಂತ ತಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಪೂರ್ವವಾದಂತ ಧನ್ಯವಾದವನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಇವತ್ತು ನಮ್ಗೆ ಬಹಳ ಖುಷಿಯ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಫಾರ್ ದ ಫಸ್ಟ್ ಟೈಮ್ 4 ಜನ ಜರ್ನಲಿಸ್ಟ್ಗಳು ಮಾಹಿತಿ ಆಯೋಗಕ್ಕೆ ಹೋಗಿದ್ದಾರೆ. ನಮಗೆ ಹೆಚ್ಚು ಬೇಕಾಗಿದ್ದು ಮಾಹಿತಿ. ಸೊ ಅದನ್ನ ಈಗ ನಮ್ಮ ಕಡೆಯವರೇ ಹೋಗಿರೋದ್ರಿಂದ ರುದ್ರಣ್ಣ ತಲೆನೇ ಎತ್ತುತ್ತಾ ಇಲ್ಲ. ಮುಂದೆ ಏನು ಅವರಿಂದ ನಾವು ನಿರೀಕ್ಷೆ ಮಾಡಬಹುದೇ ಬೇರೆ ಅಟ್ಲೀಸ್ಟ್ ನೋಡಿ ಹಿಂಗಂತಿದ್ದಾರೆ. ರುದ್ರಣ್ಣ ಮಾತ್ರ ಫುಲ್ ಹೀಗೆ ಜಾಣ ಕುರುಡು ಕಿವುಡೋ ಅಥವಾ ಬುದ್ಧನ ಸ್ಥಿತಿಯೋ ಒಂದು ಇಲ್ಲ. ರುದ್ರಣ್ಣ ಇನ್ನು ಏನು ಪತ್ರಕರ್ತರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿಲ್ಲ, ಆಗ್ಲೇ ಬಹುಶಃ ಒಂದು 57,000 ಅರ್ಜಿಗಳು ಪೆಂಡಿಂಗ್ ಇದೆ ಅಂತ ನಾನು ಕೇಳಿದ್ದೀನಿ ಮಾಹಿತಿ ಹಕ್ಕು ಆಯೋಗದಲ್ಲಿ. ಇದರ ವಿಲೇವಾರಿ ಅಟ್ಲೀಸ್ಟ್ ಈ 4 ಜನರು ಸೇರಿದಂಗೆ ಒಟ್ಟು ಪೂರ್ಣ ಪ್ರಮಾಣದ ಒಂದು ಆಯೋಗ ಅಸ್ತಿತ್ವಕ್ಕೆ ಬಂದ್ರೆ ನಮಗೆ ಜನಸಾಮಾನ್ಯರಿಗೆ ಮತ್ತು ಪತ್ರಕರ್ತರಿಗೆ ಬೇಕಿರುವಂತಹ ಮಾಹಿತಿ ಏನಿದೆ ಅದು ಶೀಘ್ರ ಈ ಅರ್ಜಿ ವಿಲೇವಾರಿಯಾಗಿ ಎಲ್ಲ ಮಾಹಿತಿ ಹೊರಗೆ ಬರುತ್ತೆ ಅನ್ನೋ ಒಂದು ಆಶಯ ಇದೆ. ನೋಡೋಣ, ನಿಮ್ ಕಡೆ ನಿರೀಕ್ಷೆ ಬೆಟ್ಟದಷ್ಟಿದೆ.
ಇದು ನಮ್ಮ ಕಡೆಯಿಂದ ಹೋಗ್ತಿರೋದ್ರಿಂದ ಇನ್ನ ಜಾಸ್ತಿ ಇದೆ. ಹಾಗಾಗಿ ಜನರ ಒಂದು ಆಶಯಕ್ಕೆ ಚ್ಯುತಿ ಬಾರದ ಹಾಗೆ ನೀವು ನಡ್ಕೊಳ್ತೀರಿ ಅನ್ನೋ ಒಂದು ಏನು ಕಾನ್ಫಿಡೆನ್ಸ್ ನಮಗಿದೆ, ವಿಶ್ವಾಸ ಇದೇ ಒಂದು ಸದಾಶಯ ಜೊತೆಗೆ ನಾನು ನಿಮ್ಮೆಲ್ಲರಿಗೂ ವಿಶ್ ಯು ಆಲ್ ದ ಬೆಸ್ಟ್. ಇಲ್ಲಿ ಬಂದಿರೋ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಫೆಸ್ಟಿವಲಿಂದ ನಮಗೆ ಆನರ್ ಮಾಡ್ತಿರೋದು ತುಂಬ ಖುಷಿ ಆಯಿತು. ನಮ್ಮದೇ ಮನೆಯಿಂದ ನಮಗೆ ರೆಕಗ್ನೈಸ್ ಮಾಡಿ ಆನರ್ ಮಾಡೋದಕ್ಕೆ ತುಂಬ ಖುಷಿ ಆಗಿದೆ. ನಾನು ಜರ್ನಲಿಸಮಲ್ಲಿ ಸುಮಾರು ಜನಕ್ಕೆ ನಾನು ಹೇಳ್ಬೇಕಾಗಿಲ್ಲ ಹೆಂಗೆ ಕೆಲಸ ಮಾಡಿದ್ದೀನಿ ಅಂತ. ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೆ. ಐ ವಾಸ್ ಆಲ್ವೇಸ್ ಅಲೂಫ್ ಫ್ರಮ್ ಥಿಂಗ್ಸ್. ನಾನು ಡಿಟ್ಯಾಚ್ಡ್ ಆಗಿ ಇರೋದಕ್ಕೆ ಪ್ರಯತ್ನ ಪಡ್ತಿದ್ದೆ. ಈಗ ಈ ಹೊಸ ಹುದ್ದೆಯಲ್ಲಿ ಕೂಡ ನನ್ನ ಜರ್ನಲಿಸಮಲ್ಲಿ ಏನು ಕಮಿಟ್ಮೆಂಟ್ ಇತ್ತು, ಏನು ವರ್ಕಿಂಗ್ ಸ್ಟೈಲ್ ಇತ್ತು, ಅದನ್ನೇ ಕಂಟಿನ್ಯೂ ಮಾಡಬೇಕು ಅಂತ ಆಸೆ ಇದೆ. ನಾನು ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ ಎಲ್ಲ ಸಹಕಾರದಿಂದ. That's all I can say. Thank you very much for this honor. ಜನ ಜರ್ನಲಿಸ್ಟ್ ಇರ್ತಾರೆ ಅಂತ ಹೇಳಿ ಯಾವತ್ತೂ ಯೋಚನೆ ಮಾಡಲಿಲ್ಲ. ಆದರೆ ಈ ಸತಿ ಈಗ ಕೇಳೋದು ನನಗೆ 3 ಜರ್ನಲಿಸ್ಟ್ ಇದಾರಲ್ಲ ಈ ಸತಿ ಅಂತ. ನನ್ನ ಪ್ರಕಾರ 4 ಇದ್ದಾರೆ. ಮಮತಾ ಗೌಡನು started her career as a journalist before joining information department, and hopefully she'll be sharing information along with others, with the media also in future. Inspector General of Stamps and Duties ಇರುವಾಗ ಒಂದು ಸೆಂಟೆನ್ಸ್ ತೆಗೆಯಕ್ಕೆ 3 ದಿವಸ ಆಯ್ತು. 3 days to give me one single quote for a safest of stories in so far as she was concerned. Basically, the kind of responsibility that you have, all of you, is extraordinary at this point of time. Information is power, was power. It continues to be more powerful, and all the more reason why all 4 of you should be able to function in a professional manner. Because what you have is information which cannot be faked, which cannot be distorted and presented wrongly to the people. These are 3 points which actually makes the job very delicate, extremely responsive and very difficult as well. My only request to them is take care of themselves. It's a very bad world out there. Even if you have experience in government service. But you are still a reporter. Huh? Your demands are like a reporter's job. Petition act as a legal. So it's, even in terms of society, it's a very extraordinarily heavy responsibility. So, best wishes of all of us here, all of us outside who have not come today, are always with you because you belong to the same community of the journalists. ಹಿರಿಯ ಪತ್ರಕರ್ತರು ಸಹ ನಮ್ಮ ಆಸ್ತಕ್ನಲ್ಲಿ ಕೆಲಸ ಮಾಡುವ ಮಾರ್ಗದರ್ಶಕರಾದಂಥ ಶ್ರೀ ಇಮ್ರಾನ್ ಕುರೈಶಿ ಸರ್ ಅವರೇ, ರೋಹಿಣಿ ಅವರೇ, ಅವರು ಸಹ ಆಸ್ತಕ್ನಲ್ಲಿದ್ದರು. ಅದೇ ರೀತಿ ನಮಗೆ ಕಳೆದ 15-20 ವರ್ಷಗಳಿಂದ ಮಿತ್ರರಾಗಿರ್ತಕ್ಕಂಥ ವೃದ್ಧಾವರು ಮತ್ತು ಸ್ನೇಹಿತರು ಮತ್ತು ನಮ್ಮ ವಾರ್ತಾ ಇಲಾಖೆಯಲ್ಲಿ ಸಾಧಕರು ರಾಜಶೇಖರ್ ಅವರ ಪರಿಚಯ ನನಗೆ ಅಷ್ಟು ಇಲ್ಲ. ಆವಾಗ ವಿಧಾನಸಭೆಯಲ್ಲಿ ಅಷ್ಟು ನೋಡ್ತಿದ್ದೆ. ವಿಶೇಷವಾಗಿ ಪತ್ರಕರ್ತರು ಪಾರದರ್ಶಕತೆಯ ಮಾಹಿತಿಗಳು ಆವಾಗ ಆ ಮಾಹಿತಿಗಳಿಗೆ ವಿಶೇಷವಾಗಿ ನಾವು ಪತ್ರಕರ್ತರನ್ನ ಕರ್ನಾಟಕ ಸರ್ಕಾರ ಅತ್ಯಂತ ಉಚಿತವಾದ ಕೆಲಸ ಮಾಡಿದೆ. ಇಡೀ ಭಾರತ ದೇಶದಲ್ಲಿ ಯಾವ ಮಾಹಿತಿ ಆಗೋಕ್ಕೆ ಇಲ್ಲ. ಇದೊಂದು ಪತ್ರಕರ್ತರಿಗೆ ಸಿಕ್ಕಂತ ಸಮಾನ ಅವಕಾಶ ಅಂತ ಭಾವಿಸ್ತೇನೆ. ವಿಶೇಷವಾಗಿ ಎಲ್ಲ ಪತ್ರಕರ್ತರ ನೇಮಕ ಸಂತೋಷಪಟ್ಟಿದೆ. ಅದರಲ್ಲಿ ಸತ್ಯಗೌಡ ರಾಜ್ಯ ಸಂಚಾರಿತ್ತು.
ಆದ್ರೆ ನನಗೆ ಸಂತೋಷ ಇದೆ. ಆ ನೋಡಿ ಸಂತೋಷ ಇದೆ. ಯಾವುದೇ ಆಗಲಿ ನಾವು ಪೋಷಕರ ನಮಗೆ ಬರೋದಿಲ್ಲ. ಸಮಸ್ಯೆಗಳಿಗೆ ಜಾಗ ಅದೇ ರೀತಿ ಸಮಯಕ್ಕಿಂತ ಮೊದಲು ಮತ್ತು ನಮ್ಮ ಅದಕ್ಕಿಂತ ಮುಂಚಿತವಾಗಿ ಯಾವುದೇ ನಿಮಗೆ ಸಿಗಲಿಲ್ಲ. ಅದನ್ನು ಭಾವಿಸಿ ನಾನು ನಿರಂತರವಾಗಿ ನನ್ನ ಸಂಘಟನೆ ಆದರೂ ಅವರು ಕರೆದಿದ್ದಾರೆ. ವಿಜ್ಞಾನದ ಕೆಲಸ ಮಾಡಿದ್ದೀನಿ, ಮತ್ತೆ ರಿಪೋರ್ಟಿಂಗ್ ಮಾಡಿದ್ದೀನಿ. ಮಮತಾ ನನಗೆ ಕಾರ್ಯಕರ್ತರನ್ನು ಪ್ರಚಾರ ಇಲಾಖೆಯಲ್ಲಿ ಕಂಡಿದ್ದೀನಿ. ರಾಷ್ಟ್ರೀಯರು ನನ್ನ ಆತ್ಮೀಯ ಸ್ನೇಹಿತರು ವಿದೇಶಗಳು ಕೂಡ ಇವರೆಲ್ಲರೂ ಶುಭ ಆಚರಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಅವಕಾಶಕ್ಕೆ ಕೇಳ್ತಾ ಇರ್ತಕ್ಕಂಥ ವಿಜ್ಞಾನ ಸರ್ ಅವರೇ, ಮಮತಾ ಮೇಡಮ್ ಅವರೇ, ರಾಜಶೇಖರ್ ಸರ್ ಮತ್ತು ಭದ್ರತಿ ಸರ್ ಅವರೇ, ನಿಮ್ಮೆಲ್ಲರಿಗೂ ಕೂಡ ನಾನು ಮೊಟ್ಟ ಮೊದಲನೇದಾಗಿ ವ್ಯಕ್ತಿಗಳಿರಲ್ಲ ಅವರ ಏನು ಇತಿಹಾಸ, ಪತ್ರಿಕೋದ್ಯಮದ ವೃತ್ತಿಪರ ಇತಿಹಾಸ ಮತ್ತು ಸಾಮಾಜಿಕ ಇತಿಹಾಸಗಳನ್ನು ನೋಡಿದಾಗ ಈ ವ್ಯವಸ್ಥೆಯನ್ನು ಬಲಪಡಿಸಲಿಕ್ಕೆ ಸರ್ಕಾರ ಒಂದು ಸರಿಯಾದಂತ ನಿರ್ಧಾರ ತಗೊಂಡಿದೆ ಅಂತ ಅನ್ಕೊಳ್ತೀನಿ. ಬಹುಶಃ ಮಾಹಿತಿ ಹಕ್ಕುವ ಆಯೋಗ ಇವತ್ತಿನ ಒಂದು ಸುವರ್ಣ ಯುಗ ಕಾಣಬಹುದು ಅಂತಕ್ಕಂಥ ಭರವಸೆ ನನಗೂ ಕೂಡ ಇದೆ, ನಿಮ್ಮೆಲ್ಲರಿಗೂ ಕೂಡ. ಅದು ಪರಿಣಾಮವಾಗಿ ಇವತ್ತಿನ ಕಾರ್ಯಕ್ರಮ ಅಂತ ನಾವು ಅಂದ್ಕೊಂಡಿದ್ದೀವಿ. ಎಲ್ರಿಗೂ ನಮಸ್ಕಾರ. ಇವತ್ತು ಪ್ರೆಸ್ ಕ್ಲಬ್ ನಮ್ಮ ಇಲ್ಲಿ ಕರೆಸಿ ಗೌರವಿಸ್ತಾ ಇರೋದಕ್ಕೆ ನಮಗೆ ಬಹಳ ಖುಷಿ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಇದು ಪ್ರೆಸ್ ಕ್ಲಬ್ ಅಂದ್ರೆ ನಮ್ಮೊಂದು ತವರ ಮನೆ, ಕುಟುಂಬದ ಕಾರ್ಯಕ್ರಮ. ಕುಟುಂಬದ ಜೊತೆಯಲ್ಲಿ ಬೆನ್ನು ತಡಿಸ್ಕೊಳ್ಳೋದು, ಮುಂದೆ ಚೆನ್ನಾಗಿ ಮಾಡಿ ಅಂತ ಅವರನ್ನ ಹಾರೈಸ್ಕೊಳ್ಳೋದು ನಮ್ಗೆ ಭವಿಷ್ಯದಲ್ಲಿ ಸಹಾಯ ಆಗ್ಬೋದು ಅನ್ನೋ ಆಶಯ. ಯಾವತ್ತು ನಮ್ಗೆ ಅಂತದ್ದು ನಮ್ಮ ಫೆಟರ್ನೆಟ್ ಅಂದ್ರೆ ನಮ್ಮ ವೃತ್ತಿ ಬಾಂಧವರಿಂದ ಬೆಂಬಲಗಳು ಬೆಂತಟ್ಟುಗಳು ಬಂದ್ರೆ ನಮ್ಗೆ ಯಾವತ್ತೂ ಹಿನ್ನಡೆ ಆಗೇ ಇಲ್ಲ. ಅದಕ್ಕೆ ಸಾಕ್ಷಿ ತುಂಬಾ ಇಲ್ಲೇ ಎದುರುಗಡೆ ಕೂತಿರೋರು ಇದ್ದಾರೆ. ಸಮೀವುಲ್ಲಾ ಸರ್ ಇರ್ಬೋದು, ಸಿದ್ದರಾಜಣ್ಣ ಇರ್ಬೋದು, ಸುರೇಶ್ ಸರ್ ಇರ್ಬೋದು, ರೋಹಿಣಿ, ಗಣೇಶ, ಎಲ್ಲರೂ ಶಿವಣ್ಣ, ಎಲ್ಲ ಸಿದ್ದೇಗೌಡರು, ರವಿ, ಅಲೆಕ್ಸ್, ಇವರೆಲ್ಲ ಹೇಗೆ ಅಂದ್ರೆ ನಾನ್ ಕೆಲಸ ಮಾಡುವಾಗ ನೀನ್ ಹಿಂಗ್ ಮಾಡಿದ್ದು, ಹಾಗೆ ಮಾಡು, ಹಾಗೆ ಹೀಗೆ ಅಂತೇಳಿ ಬೆನ್ನು ತಟ್ಟಿದವರು, ಬೆಂಬಲಿಸಿದವರು, ಮಾರ್ಗದರ್ಶನ ಮಾಡಿದವರು. ಹಾಗಾಗಿ ಅವರೆಲ್ಲರ ಸಮ್ಮುಖದಲ್ಲಿ ನನ್ನನ್ನು ಇಲ್ಲಿ ಏನು ಗೌರವಿಸಿದ್ದಕ್ಕಾಗಿ ನಾನು ಆಭಾರಿಯಾಗಿದ್ದೇನೆ, ಚಿರಋಣಿಯಾಗಿದ್ದೇನೆ. ನನಗೆ ನಾನು ಈ ಹಂತಕ್ಕೆ ಬರ್ತೀನಿ ಅಂತ ಅನ್ನೊಂದು ನಿರೀಕ್ಷೆ ಆತರ ಏನು ಇರಲಿಲ್ಲ. ನನ್ನ ಪಾಡಿಗೆ ನಾನು ಕೆಲಸ ಮಾಡಿಕೊಂಡು ಇದ್ದೆ. ಶಿವಕುಮಾರ್ ಬೆಳ್ಳಿತಟ್ಟಿ ಹೇಳಿದಾಗೆ ನನ್ನ ವೃತ್ತಿ ಆರಂಭವಾಗಿದ್ದು ಮಂಡ್ಯದಲ್ಲಿ. ಕೆಲವರು ನನ್ನಲ್ಲಿ ಕೆಲಸ ನೋಡ್ಬಿಟ್ಟು ನೀನು ಇಲ್ಲಿಗೆ ಇದ್ರೆ ಸರಿ ಅಂತೇಳಿ ಬೆಂಗಳೂರು ಕರ್ಕೊಂಡ್ ಬಿಟ್ರು. ಯಾರೊಬ್ರು ಕರ್ಕೊಂಬಂದು ಬಿಟ್ಟವ್ರನ್ನ ಹೇಳಿ ಈ ಸ್ಥಿತಿಗೆ ತಂದು ಬಿಟ್ಟಿದ್ದೀನಿ ನೀವು ಬೆಂಗಳೂರು ಕರ್ಕೊಂಬಂದು. ಏನು ನನ್ನ ಪಾಡಿಗೆ ನಮ್ಮ ಮಂಡ್ಯದಲ್ಲಿ ಇದ್ದೆ, ಅದೇನು ಅಂತ ಹಳ್ಳಿಯಲ್ಲಿ ನನಗೆ ಜಾಸ್ತಿ ಮಂಡ್ಯ ಅಂದ್ರೆ ಸ್ವಲ್ಪ ಕೃಷಿಕರ ಒಡನಾಟ, ಅಲ್ಲಿ ರೈತ ಹೋರಾಟಗಾರರು, ಸಂಘಟನೆಗಾರರು ಒಡನಾಟ ಜಾಸ್ತಿ. ಇಲ್ಲಿ ಬಂದು ಒಂದು ಹೊಸ ಯುಗ. ಆದ್ರೆ ಬೆಂಗಳೂರು ನಿನ್ನ ಸಾಮರ್ಥ್ಯಕ್ಕೆ ಏನು ಕೊರತೆ ಆಗಲ್ಲ, ನೀನ್ ಮಾಡ್ತೀಯ ಅನ್ನೋ ವಿಶ್ವಾಸ ಇದೆ, ಬಂದ್ಬಿಡು ಅಂತ ಹೇಳಿ ಫೋರ್ಸಿಬಲಿ ಇಲ್ಲಿ ಕರ್ಕೊಂಡ್ಬಂದು ಬೆಂಗಳೂರು ಬಿಟ್ರು. ಆದ್ರೆ ನಿಮ್ಮೆಲ್ಲರ ಹಿರಿಯರ ಮಾರ್ಗದರ್ಶನ ಸಹಕಾರದಿಂದ ಅಷ್ಟೇ ನಾನು ಇಲ್ಲಿವರೆಗೆ ಬರಕ್ ಸಾಧ್ಯ ಆಗಿದ್ದು ಅನ್ನೋದು ಖಂಡಿತ ನಾನು ಎದೆ ತಟ್ಟಿ ಹೇಳ್ತೀನಿ. ಯಾಕಂತ ಹೇಳಿದ್ರೆ ನಾನು ಅನ್ನೋದು ನನ್ಗೇನಿಲ್ಲ, ನಾವು ಅನ್ನೋದೇ ನನ್ನ ಕೆಲಸದ ಕಾರ್ಯವೈಖರಿ. ಹಾಗಾಗಿ ಇಲ್ಲಿ ಅತ್ಯಂತ ಹಿರಿಯರಿದ್ದೀರಿ. ನಾನು ಕೆಲಸ ಮಾಡುವಾಗ ಯಾರು ನಾನು ಅದು ಮಾಡಿದೆ, ನಾನು ಇದು ಮಾಡಿದೆ ಅಂತ ಯಾವತ್ತೂ ಹೇಳಲೇ ಇಲ್ಲ. ನನಗೂ ಅಷ್ಟೇ. ಈಗ ವೃತ್ತಿ ವಿಚಾರದಲ್ಲಿ, ಯಾವುದೋ ಸುದ್ದಿ ವಿಚಾರದಲ್ಲಿ ನಾನು ಯಾವತ್ತೂ ಯಾರಿಗೂ ಏನ್ ಹೇಳಿ ಮುಚ್ಚಿಡೋದು ಅವೆಲ್ಲ ಏನ್ ಮಾಡ್ತಾ ಇಲ್ಲ. ನನ್ನ ಹತ್ರ ಸುದ್ದಿ ಕೊಟ್ಟರೆ ಉಳಿತಾ ಇರಲಿಲ್ಲ, ಎಲ್ಲರಿಗೆ ಹಂಚಿಕೆ ವಿತರಣೆ ಎಲ್ಲ ಆಗ್ಬಿಡೋದು. ಅದೇ ನಾನು ಹೇಳುವೆ, ನನ್ನ ವೃತ್ತಿ ಬಾಂಧವರಿಗೆ ಹೇಳುವೆ, ನೋಡಪ್ಪ ನನ್ನ ಕೆಲಸ ಏನು, ನಮ್ಮ ಸಂಸ್ಥೆಗೆ ಕೆಲಸ ಕೊಟ್ಟ ಸಂಸ್ಥೆಗೆ ನಿಷ್ಠರಾಗಿರ್ಬೇಕು. ಅದಾದ ನಂತರ ನಾವೆಲ್ಲ ಹೋದೆ ಒಂದು ಕುಟುಂಬ. ಯಾರು ಎಲ್ಲರೂ ನಾವು ಹೊಟ್ಟೆಪಾಡಿಗೆ ಬಂದು ಕೆಲಸಕ್ಕಾಗಿ ನಮಗೆ ನಮ್ಮ ವೃತ್ತಿಯಲ್ಲಿ ಯಶಸ್ಸಾಗಬೇಕು ಅಂತ ಬಯಸ್ಕೊಂಡ್ ಬಂದವರು. ಹಾಗಾಗಿ ಯಾರು ಸೋಲ್ಬಾರ್ದನ್ನು ಬಯಸೋದು. ಯಾವುದೇ ಒಬ್ಬ ಪತ್ರಕರ್ತ ಅವನ ವೃತ್ತಿಯಲ್ಲಿ ಸೋಲ್ಬಾರ್ದು, ಯಾವುದೋ ಒಂದು ಪತ್ರಿಕೆ ಮುಚ್ಚಬಾರ್ದು, ಯಾವುದೋ ಒಬ್ಬ ಪತ್ರಕರ್ತ ಕೆಲಸ ಕಳ್ಕೋಬಾರ್ದು, ಈ ತರನೇ ನಾವು ಬಯಸ್ಕೊ ಬಂದಿರೋರು. ಹಾಗಾಗಿ ಅವರೆಲ್ಲರ ಪ್ರೀತಿ ವಿಶ್ವಾಸ ಫಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನನ್ನ ಒಳ್ಳೆ ಸಹೋದರನಾಗೆ, ಮಗನಾಗೆ ಈ ನನ್ನ ವೃತ್ತಿ ಬಾಂಧವರು ನನ್ನನ್ನ ಸಲಹಿದ್ದಾರೆ. ಸಮೀವುಲ್ಲಾ ಸರ್ಗೆಲ್ಲ ಬಹಳ ಆಶ್ಚರ್ಯ ಆಗ್ಬೋದು. ಮಂಡ್ಯದಲ್ಲಿ ಜಿಲ್ಲಾ ವರದಿಗಾರನಾಗಿದ್ದಾಗ ಬದ್ರುದ್ದೀನ್ ಅವ್ನು ಇಲ್ಲಿವರೆಗೆ ಬರ್ತಾನ ಅನ್ನೋದು ಬಂದಾಗ ಅವ್ರಿಗೆ ನನ್ನ ಮೇಲೆ ಒಂದು ವಿಶ್ವಾಸ ಇತ್ತು. ಕರೆದು ಹೇಳೋರು, ಯಾಕೆ ಅಂತೀರ, ಏನು ಸಿದ್ದರಾಜಣ್ಣ ಬಿಡಿ, ಅವರು ಯಾವಾಗ ನಮ್ಗೆ ಒಂಥರ
ತಂದೆ ಸಮಾನರು ಅವರು. ಯಾವತ್ತು ನನ್ನ ಇದಕ್ಕೆ ನಾನು ಏನೇ ಕೇಳಿದ್ರು ಅಥವಾ ಏನೇ ಸಹಕಾರ ಬಯಸಿದ್ರು ಇಲ್ಲ ಅಂತ ಇಲ್ಲ. ಹೀಗೆ ಇಮ್ರಾನ್ ಕುರೇಶಿ ಸರ್ ಬಿಡಿ, ಅವರು ಫುಲ್ ಕರೆಕ್ಟ್ ಎಚ್ಚರಿಕೆಗಳನ್ನ ಕೊಡ್ತಾ ಇದ್ರು. ಈಗ ನನ್ನನ್ನು ಅವ್ರು ಕೇಳಿದ್ರು ನಿಂಗೆ ವಯಸ್ಸೆಷ್ಟು ಅಂತ. ಆಮೇಲೆ ಎಷ್ಟು ವರ್ಷ ಇದ್ರು ಸರ್ವಿಸ್ ಅಂತ, 3 ವರ್ಷ. ಆಮೇಲೆ ಏನ್ ಮಾಡ್ತೀಯ ಅಂತ ಈಗಲೇ ಆಮೇಲೆ ನೋಡೋಣ ಸರ್ ನೋಡೋಣ ಅಂತಂದ್ರೆ ಅವ್ರಿಗೆ ನನ್ ಮುಂದೆ ಏನ್ ಮಾಡ್ತಾನೆ ಅಂತ ಅನ್ನೋದು ಆತಂಕ ಅಂತ ಒಂದು ಪ್ರೀತಿ ವಿಶ್ವಾಸ. ಹೀಗೆ ನನ್ನನ್ನ ಸಾಕಿ ಸಲಹೆ ಬೆನ್ನು ತಟ್ಟಿದಂತ ನನ್ನ ವೃತ್ತಿಪರದವರು ಸಹಕಾರದೊಂದಿಗೆ ನಾನು ಹಿಂದೆ ಹೇಗೆ ಕೆಲಸ ಮಾಡಿದ್ದೀನಿ ಹಾಗೆ ಮುಂದೆ ಮಾಡ್ತೀನಿ. ನಿಮ್ಮ ಗೌರವಕ್ಕೆ ಚ್ಯುತಿ ಬರುವ ಹಾಗೆ ಯಾವತ್ತೂ ನಡ್ಕೊಳ್ಳಲ್ಲ. ನಿಮ್ಮ ಪ್ರೀತಿ ವಿಶ್ವಾಸ ಏನು ವಿಶ್ವಾಸ ನನ್ನ ಇಟ್ಟಿದ್ದೀರಾ ಅದಕ್ಕೆ ಚ್ಯುತಿ ಬರುವ ಒಂದು ಕ್ಷಣನೂ ಆ ತರ ಬದ್ರು ನನ್ಗೆ ಗೊತ್ತಿರೋ ನೀವು ಹೆಮ್ಮೆಯಿಂದ ಹೇಳ್ಬೋದು. ಬದ್ರುದ್ದೀನ್ ನನ್ಗೆ ಗೊತ್ತಿರೋ ಮೊತ್ತ ನಿಮ್ಮ ಸ್ನೇಹಿತೆ ಹೀಗೆ ಬಾರದ ಅನ್ನೋ ಕಳಕ ಬರುವ ರೀತಿಯಲ್ಲಿ ಯಾವತ್ತೂ ಮಾಡಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಜೊತೆಗೆ ನನಗೆ ನನ್ನ ಜೊತೆಯಲ್ಲಿ ಹಿರಿಯರಾದ ರುದ್ರಣ್ಣ ಸರ್, ಆಮೇಲೆ ರಾಜಶೇಖರ್ ಸರ್, ಆಮೇಲೆ ಮಮತಾ ಮೇಡಮ್ ಇದ್ದಾರೆ. ಅವ್ರು ಇರೋದು ನನಗೆ ಬಲ. ಯಾಕೆಂತ ಹೇಳಿದ್ರೆ ವೃತ್ತಿಯಲ್ಲಿ ಅವ್ರು ನನಗಿಂತ ತುಂಬಾ ಸ್ಟ್ರಾಂಗ್. ರುದ್ರಣ್ಣ ಅಂತೂ ಬಿಡಿ, ನನಗೆ ಅವರು ಯಾವತ್ತೂ ಸಲ ಅಣ್ಣನ ಮಾತಿನಲ್ಲಿ ಥರನೇ ಇದ್ದಾರೆ. ನಂಗೆ ಇನ್ನೂ ಅವರ ಅಲ್ಲೂ ಕೂಡ ಅದೇ ಇದ್ದಾರೆ. ಯಾಕಂದ್ರೆ ನನ್ನ ಭಯ ಇರುತ್ತೆ ನೋಡಿ. ಈಗ ನಾವು ಕುಟುಂಬದೊಳಗೆ ಬೇರೆ ಕೆಲಸ ಮಾಡ್ತಿರುವಾಗ ನಮ್ಮ ಸ್ವೇಚ್ಛೆ ಹೆಂಗೆಂಗೋ ಕೆಲಸ ಮಾಡ್ತಾ ಹೋಗ್ಬೋದು. ನನ್ಗೊಂದು ಭಯ ಇರುತ್ತೆ. ನಮ್ಮೊಬ್ಬ ಹಿರಿಯ ಅಣ್ಣ ಅಲ್ಲಿದ್ದಾನೆ, ನನ್ನ ಸಹೋದರರು ಇದ್ದಾರೆ, ಇನ್ನೊಬ್ಬರು ಸಹೋದರರು ಇದ್ದಾರೆ. ನಾನೇನೋ ಹೇಗೆ ಕೆಲಸ ಮಾಡ್ತೇನೆ ಅಂತ ಅಂದ್ರೆ ಎಚ್ಚರಿಕೆ ಇರುತ್ತೆ. ಅದೊಂದು ನನ್ಗೊಂದು ರೀತಿಯಲ್ಲಿ ಬಲ ಅಂತಾನೆ ಹೇಳ್ತೀನಿ. ರುದ್ರಣ್ಣ ಸರ್, ರಾಜಶೇಖರ್ ಸರ್, ಮಮತಾ ಅವರು ನಮ್ಮ ಜೊತೆಲಿ ಇರೋದು ನನ್ಗೆ ಬಲ. ಸದಾ ನಿಮ್ಮ ಮಾರ್ಗದರ್ಶನ ಅಲ್ಲೂ ಕೂಡ ಇರಲಿ. ಹಿಂದೆ ಕೂಡ ನನ್ಗೆ ಮಾರ್ಗದರ್ಶನ ಮಾಡಿದ್ದೀರಿ. ರುದ್ರಣ್ಣ ಅವರು ಮಾರ್ಗದರ್ಶನ ಯಾವತ್ತೂ ಮಾಡ್ತಿದ್ರು. ಮಮತಾ ಮೇಡಮ್ ಅಷ್ಟೇ, ಇಲಾಖೆಯಲ್ಲಿ ಇರುವಾಗಲೂ ಮಾಡಿದ್ರು, ಸರ್ಕಾರದ ಏನು ಉನ್ನತ ಹುದ್ದೆಗೆ ಹೋದಾಗಲೂ ಮಾಡ್ತಾ ಇದ್ರು. ಅವರು ಅದೇ ರೀತಿಯ ನಿಮ್ಮ ಮಾರ್ಗದರ್ಶನ ಅಲ್ಲೂ ಕೂಡ ಇರಬೇಕು. ನಿಮ್ಮ ಸಹೋದರ ಅಲ್ಲಿ ಕೆಲಸ ಮಾಡುವಾಗ ಬೆನ್ನು ತಟ್ಟಿ ನನ್ನನ್ನು ಬೆಂಬಲಿಸಬೇಕು, ಎಲ್ಲೂ ಹಾದಿ ತಕ್ಕದಾಗಿ ನೋಡ್ಕೋಬೇಕು. ನನ್ನ ಈ ವೃತ್ತಿಗೆ ಚ್ಯುತಿ ಬರದಾಗೆ, ಯಾಕಂದ್ರೆ ನನಗೆ ಅನ್ನ ಕೊಟ್ಟಂತ ವೃತ್ತಿ ಮತ್ತೆ ನನ್ನನ್ನು ನಂಬಿದಂತ ಸಂಸ್ಥೆಗೆ ಕೂಡ ಗೌರವದಂಗೆ ನಡ್ಕೋಬೇಕು ಅನ್ನೋದೇ ನನ್ನ ಸಂಕಲ್ಪ. ಅದು ಕೊನೆಯವರೆಗೂ ಇರಬೇಕು ಅನ್ನೋ ಆಶಯದೊಂದಿಗೆ ನಾನು ಈಗ ಹೊಸ ಇದಕ್ಕೆ ಹೋಗ್ತಾ ಇದ್ದೀನಿ. ಆ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಹಕಾರ, ಬೆಂಬಲ, ಮಾರ್ಗದರ್ಶನವನ್ನ ಸದಾ ನಿರೀಕ್ಷೆ ಮಾಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಪ್ರಸ್ತುತ ಪರವಾಗಿ ಮತ್ತೆ ನಿಮ್ಮ ನಮ್ಮೆಲ್ಲರ ಪರವಾಗಿ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಭಾವಿಸ್ತೇನೆ.